ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವರು. ನಾಡಿನ ಜನತೆಯ ಮುಂದೆ, ವಿಶೇಷವಾಗಿ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಬಾಗಲಕೋಟೆ ಕ್ಷೇತ್ರದ ಜನತೆಯ ಮುಂದೆ ಕೆಲವು ಸೂಕ್ಷ್ಮ ವಿಷಯಗಳನ್ನು ತೆರೆದಿಡಲೇಬೇಕು. ಏನದು ವಿಷಯ ಅಂದರೆ, ಕಾಂಗ್ರೆಸ್ ಪಕ್ಷದಿಂದ ಉಪಚುನಾವಣೆಯ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ಸ್ಪರ್ಧೆಗಿಳಿದಿದ್ದಾರೆ. BJP ಪಕ್ಷದಿಂದ ಕಳೆದ ಬಾರಿ ಸೋಲು ಅನುಭವಿಸಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಕಣಕ್ಕಿಳಿದಿದ್ದಾರೆ. ನೆಕ್ ಟು ನೆಕ್ ಫೈಟ್ ಇದೆ ಇಬ್ಬರ ಮಧ್ಯೆ. ಆದರೆ ಕಳೆದ ಬಾರಿ ವೀರಣ್ಣ ಚರಂತಿಮಠ ಅವರಿಗೆ ಸೋಲಾಗಬೇಕಾದರೆ ಕಾರಣ ಏನು ಗೊತ್ತಾ? ಅವರ ಸ್ವಂತ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಬಂಡಾಯದ ಅಭ್ಯರ್ಥಿಯಾಗಿ ಬಾಗಲಕೋಟ್ ಕ್ಷೇತ್ರದಿಂದ ಚುನಾವಣೆಗೆ ಇಳಿದಾಗ ಸುಮಾರು 10,000 ಮತಗಳನ್ನು ಪಡೆಯುವುದರ ಮೂಲಕ ಸ್ವತಃ ಸಹೋದರ BJPಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ ಸೋಲನ್ನು ಉಣಿಸಿದರು. ಈ ಬಾರಿ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿದೆ. ಕಾರಣ, ಅದೇ ಹಾಲು ಮತಸ್ಥ ಸಮುದಾಯದ ಮತ್ತೊಬ್ಬ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ಹೆಸರು ಸಿದ್ದಪ್ಪ ಗೋಡಿ. ಸಿರೂರು ಪಟ್ಟಣದಿಂದ ಬಂದಿರತಕ್ಕಂಥ ಸಿದ್ದಪ್ಪ ಗೋಡಿ ಸಾಕಷ್ಟು ಚುನಾವಣೆಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಕಳೆದ ಬಾರಿ 2018ರಲ್ಲಿ ಸಿದ್ದರಾಮಯ್ಯವರು ಬಾದಾಮಿ ಕ್ಷೇತ್ರದಿಂದ ಕಣಕ್ಕಿಳಿದಾಗ ಇವರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಆಗ ಇವರಿಗೆ ಕಾಂಗ್ರೆಸ್ನ ಲೀಡರ್ಸ್, ನಾಯಕರು ಮನವೊಲಿಸಿ ದಯವಿಟ್ಟು ಸಿದ್ದರಾಮಯ್ಯವರಿಗೆ ಬೆಂಬಲಿಸಿ ಎಂದು ಮನವಿಯನ್ನು ಮಾಡಿಕೊಳ್ಳುವುದರ ಮೂಲಕ ಅವರನ್ನು ಕೂಡ ಸಿದ್ದರಾಮಯ್ಯವರ ತಂಡದೊಂದಿಗೆ ಕರೆದುಕೊಂಡು ಚುನಾವಣೆಯನ್ನು ಎದುರಿಸಿ ಅಲ್ಪ ಮತದ ಅಂತರದಲ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಗೆದ್ದಿದ್ದರು. ಇಲ್ಲದೆ ಹೋಗಿದ್ದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರಿಗೆ ಸೋಲಾಗಿತ್ತು. ಅದೇ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಕೂಡ ಸೋಲಾಗಿದ್ದರೆ ಸಿದ್ದರಾಮಯ್ಯವರು ಮೊದಲ ಅವಧಿಯ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಈಗ ಎರಡನೇ ಬಾರಿಯ ಅವಧಿಯಲ್ಲಿ ಕೂಡ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಮೊದಲು ಮತ್ತು ಎರಡನೇ ಬಾರಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾರಣ ಬಾದಾಮಿ ಕ್ಷೇತ್ರದ ಜನತೆಯ ಆಶೀರ್ವಾದ. ಅದನ್ನೆಂದೂ ಮರೆಯಬಾರದು. ಸಿದ್ದರಾಮಯ್ಯವರು ಉತ್ತರ ಕರ್ನಾಟಕಕ್ಕೆ, ವಿಶೇಷವಾಗಿ ಬಾದಾಮಿ ಕ್ಷೇತ್ರಕ್ಕೆ ಚಿರಋಣಿಯಾಗಿರಬೇಕು. ಅದು ಅವರ ಧರ್ಮ, ರಾಜ್ಯ ಧರ್ಮ, ರಾಜಕೀಯ ಧರ್ಮ ಕೂಡ ಹೌದು. ಈಗ ಅದೇ ಸಿದ್ದಪ್ಪ ಗೋಡಿ ಎನ್ನುವರು ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದರಿಂದ ಶತಾಯ ಗತಾಯ ನಾನು ನಾಮಪತ್ರವನ್ನು ಹಿಂಪಡೆಯುವುದಿಲ್ಲ ಅಂತ ಹಠ ಬಿದ್ದಿದ್ದರಿಂದ ಇದು ಮತ್ತೊಂದು ಚುನಾವಣೆ ಹಂತದಲ್ಲಿ, ಮತ್ತೊಂದು ಲೆವೆಲ್ನಲ್ಲಿ ತೆಗೆದುಕೊಂಡು ಹೋಗುವ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ಬುದ್ಧಿವಂತರು, ತಂತ್ರಗಾರಿಕೆ ಇರತಕ್ಕಂಥವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಬಾಗಲಕೋಟ್ ಕ್ಷೇತ್ರದಿಂದ ಉಳಿದ 1 ಮತ್ತು 2ನೇ ಸಾಲಿನ ನಾಯಕರಾಗಿರ್ಬೋದು, ಸಿದ್ದಪ್ಪ ಗೋಡಿಯನ್ನು ಸರಿಯಾಗಿ ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡರೆ, ಸಿದ್ದಪ್ಪ ಗೋಡಿ ನನ್ನ ಬೆಂಬಲ, ಷರತ್ತಿಲ್ಲದೆ ನನ್ನ ಬೆಂಬಲ ಉಮೇಶ್ ಮೇಟಿ ಅವರಿಗೆ ಎಂದರೆ ಮಾತ್ರ ಚುನಾವಣೆಯಲ್ಲಿ ನೇರ ಫೈಟ್ ಬೀಳುತ್ತೆ ಉಮೇಶ್ ಮೇಟಿ ಅವರಿಗೆ ಮತ್ತು ವೀರಣ್ಣ ಚರಂತಿಮಠ ಅವರಿಗೆ. ಯಾಕೆಂದರೆ BJPಯಲ್ಲಿ ಬಂಡಾಯದ ಅಭ್ಯರ್ಥಿಗಳಿಲ್ಲ, ಅಥವಾ BJPಯ ಮತವನ್ನು ಕಿತ್ತುಕೊಳ್ಳುವ ಮತ್ತೊಬ್ಬ ಯಾವುದೇ ಸ್ವತಂತ್ರ ಅಭ್ಯರ್ಥಿ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇವರಿಗೆ ಬಂಡಾಯದ ಅಭ್ಯರ್ಥಿ ಅಂತ ಹೇಳ್ತೀರೋ ಅಥವಾ ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳ್ತೀರೋ ಅದು ಮುಖ್ಯವಾಗುವುದಿಲ್ಲ. ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಿದ್ದಪ್ಪ ಗೋಡಿಯವರು ಮತವನ್ನು ಕಿತ್ತುಕೊಂಡರೆ, 4,000ನೋ 5,000ನೋ 8,000ವರೆಗೆ ಮತವನ್ನು ಕಿತ್ತುಕೊಂಡರೆ ನೇರವಾಗಿ ಕಾಂಗ್ರೆಸ್ ಪಕ್ಷ ಕೇವಲ BJPಯನ್ನು ಮಾತ್ರ ಎದುರಿಸಬೇಕಾಗಿಲ್ಲ, ತಮ್ಮದೇ ಸಮುದಾಯದ ಅಭ್ಯರ್ಥಿಯನ್ನು ಕೂಡ ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬಂದು ಒದಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಶತಾಯ ಗತಾಯ ನೀವು ಸಿದ್ದಪ್ಪ ಗೋಡಿಯನ್ನು ಮನವೊಲಿಸಲೇಬೇಕು. ಇದು ಸೂಕ್ಷ್ಮವಾಗಿರ್ತಕ್ಕಂಥ ರಿಸಲ್ಟ್, ಫಲಿತಾಂಶ. ಮುಖ್ಯಮಂತ್ರಿಯವರ ಕುರ್ಚಿಯ ಮೇಲೆ ಇದು ಏನಾದರೂ ಪರಿಣಾಮ ಬೀರೋದಿಲ್ಲ. ಆದರೆ ಮುಖ್ಯಮಂತ್ರಿಯವರಿಗೆ ತಮ್ಮದೇ ಸಮುದಾಯದ ಮೇಲೆ ಹಿಡಿತವಿಲ್ಲ ಎನ್ನುವ ಸಂದೇಶವನ್ನು ಹೈಕಮಾಂಡಿಗೆ ರವಾನಿಸಲಬಹುದು. ಆದ್ದರಿಂದ ಮುಖ್ಯಮಂತ್ರಿಯವರ ಪ್ರತಿಷ್ಠೆಯ ಕಣವಾಗಿರುವುದರಿಂದ ಈ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಗೆಲ್ಲಲೇಬೇಕು, ಅನಿವಾರ್ಯ. ತಲೆನೋವು ಸಂದರ್ಭ ಇದು. 2 ಕ್ಷೇತ್ರಗಳನ್ನು ಗೆದ್ದು ಬೀಗಿದಾಗ ಮಾತ್ರ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿದ್ದುದಕ್ಕೂ ಸಾರ್ಥಕ ಆಗುತ್ತೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ 2 ಸೀಟುಗಳನ್ನು ಕಳೆದುಕೊಂಡರೆ KPCC ಪ್ರೆಸಿಡೆಂಟ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ
ತಾಕತ್ತು ಹೆಚ್ಚು ಕಡಿಮೆನೂ ಆಗಬಹುದು. ಆಳುವ ಸರ್ಕಾರ ಇದ್ದಾಗ ಉಪಚುನಾವಣೆಯ ಅಭ್ಯರ್ಥಿಗಳನ್ನು, ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಎಲ್ಲ ಲಕ್ಷಣಗಳು ಇರುತ್ತವೆ. ಇಲ್ಲಿವರೆಗೂ ಭಾರತದಲ್ಲಿ ಹೆಚ್ಚು ಕಡಿಮೆ ಚುನಾವಣೆಗಳಲ್ಲಿ ಇದೇ ನಡೀತಾ ಇರೋದು. 4-5 ರಾಜ್ಯಗಳಲ್ಲಿ ಈಗ 8ರಿಂದ 10 ಉಪಚುನಾವಣೆಗಳೇ ನಡೀತಾ ಇದೆ. ಎಲ್ಲರ ಕಣ್ಣು ವಿಶೇಷವಾಗಿ ಬಾಗಲಕೋಟೆಯ ಉಪಚುನಾವಣೆ ಮತ್ತು ದಾವಣಗೆರೆಯ ಉಪಚುನಾವಣೆ. ದಾವಣಗೆರೆಯಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗೆಯೇ ಬಾಗಲಕೋಟೆಯಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದರೂ ಕೂಡ, ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದರೂ ಕೂಡ, ಜೊತೆಗೆ ಮೇಟಿಯವರ ಕುಟುಂಬದ ಹಿನ್ನೆಲೆ, ಸಂಭಾವಿತ ರಾಜಕಾರಣಕ್ಕೆ ಇದೊಂದು ಹೆಸರು ಆಗಿರ್ತಕ್ಕಂಥ ಒಂದು ಮನೆತನ, ಕೌಟುಂಬಿಕ. ಎನಿಹೌ, ಉಮೇಶ್ ಮೇಟಿ ಅವರಿಗೆ ಅನುಭವದ ಕೊರತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಸಿದ್ದಪ್ಪ ಗೋಡಿ ಎನ್ನುವ ಅಭ್ಯರ್ಥಿಯನ್ನು ಮೊದಲು ಹಿಂಪಡೆಯಲು ಅಥವಾ ಚುನಾವಣಾ ಕಣದಿಂದ ಹಿಂದೆ ಸರಿದು ಬೆಂಬಲವನ್ನು ಪಡೆಯುವುದರ ಮೂಲಕ, ಹೆಚ್ಚು ಮತಗಳನ್ನು ಗೆಲ್ಲುವುದರ ಮೂಲಕ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚುರಂತಿಮಠ ಅವರಿಗೆ ಟಾಂಗ್ ಕೊಡಬಹುದು, ಪ್ರತಿಸ್ಪರ್ಧಿಯಾಗಿ ನಿಲ್ಲಬಹುದು. ಏಕೆಂದರೆ ಬಾಗಲಕೋಟ್ನಲ್ಲಿ ಹೇಗಿದೆ ಅಂದರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಒಲವು ಇರುತ್ತೆ, ಬಾಗಲಕೋಟ್ ನಗರದಲ್ಲಿ ಬಿಜೆಪಿಗೆ ಹೆಚ್ಚು ಒಲವು ಇರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಕಾಂಗ್ರೆಸ್ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಬೇಕಾದಂಥ ನಿರ್ಧಾರ, ಮೊದಲ ಆದ್ಯತೆ ಸಿದ್ದಪ್ಪ ಗೋಡಿಯವರ ವಿಶ್ವಾಸವನ್ನು ಗೆದ್ದು ಅವರನ್ನು ತಮ್ಮ ತಂಡದೊಂದಿಗೆ ಕರೆದುಕೊಂಡು ಅವರ ಬೆಂಬಲವನ್ನು ಪಡೆದು ಚುನಾವಣೆಗೆ ಮುಂದುವರಿಬೇಕು ನೀವು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಇಂಥ ವಿಚಾರಗಳೊಂದಿಗೆ, ಇಂಥ ವಿಶೇಷತೆಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ನಮಸ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ.